ನಿನ್ನೆ ರಾತ್ರಿ ನಡೆದಂತಹ ಗಲಾಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ ದುರ್ಮರಣ ಹೊಂದಿದ್ರು. ಈ ಘಟನೆಗೆ ಕಾರಣ ಭರತ್ ರೆಡ್ಡಿ ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ಬಲಿಯಾದ್ರೆ ಭರತ್ ರೆಡ್ಡಿ ಅವರ ಬಂಧನ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ರಾಜಶೇಖರ್ ಸಾವಿಗೆ ಭರತ್ ರೆಡ್ಡಿ ಅವರೇ ಕಾರಣ. ಡಿಜಿಐಜಿಪಿ ಸಲೀಂ ಭೇಟಿಯಾಗಿದೆ ಬಿಜೆಪಿ ನಿಯೋಗ. ಜನಾರ್ದನ್ ರೆಡ್ಡಿ ರಾಮುಲುವಿಗೆ ಸೂಕ್ತ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ನಾರಾ ಭರತ್ ರೆಡ್ಡಿ ಅವರೇ ಕಾರಣ, ಅವರನ್ನ ಬಂಧನ ಮಾಡಬೇಕು ಅಂತೇಳಿ ಆಗ್ರಹ ಮಾಡಿದ್ದಾರೆ. ಆರ್ ಅಶೋಕ್ ನೇತೃತ್ವದ ನಿಯೋಗ ಭೇಟಿಯಾಗಿ ಆ ಮೂಲಕ ಆಗ್ರಹ ಮಾಡಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಈ ಘಟನೆ ಈ ದೊಂಬಿ ಆಗೋದಕ್ಕೆ ನಾರಾ ಭರತ್ ರೆಡ್ಡಿ ಅವರೇ ಕಾರಣ. ಶಾಸಕ ಬಳ್ಳಾರಿ ನಗರ ಕ್ಷೇತ್ರದ ಶಾಸಕ ನಾರಾ ಭರತ್ ರೆಡ್ಡಿ ಅವರೇ ಕಾರಣ, ಅವರಿಂದಾನೇ ಹಿಂಗಾಗಿದೆ. ಹಾಗಾಗಿ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಬಿಜೆಪಿಯ ನಿಯೋಗ ಆರ್ ಅಶೋಕ್, ಚೆಲುವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಸುನಿಲ್ ಕುಮಾರ್ ಸೇರಿದಂತೆ ಬಿಜೆಪಿಯ ಶಾಸಕರುಗಳೆಲ್ಲರೂ ಕೂಡ ಹೋಗಿ ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದಾರೆ. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ ಎಫ್ಐಆರ್ ಯಾರ ಮೇಲೆ ಹಾಕಬೇಕು? ನೀವು ಅದನ್ನು ಬಿಟ್ಟು ರೆಡ್ಡಿ ಅವರ ಮೇಲೆ ಎಫ್ಐಆರ್ ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿ ಅವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಆದ್ರೆ ಯಾರು ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದು ಆದ್ಮೇಲೆ ನೀವು ಜನಾರ್ದನ್ ರೆಡ್ಡಿ ಅವರಿಗೆ ನಿಮ್ಗೇನಾಯ್ತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಇದರಲ್ಲಿ ಎದ್ದು ಕಾಣ್ತದೆ. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ ಎಫ್ಐಆರ್ ಯಾರ ಮೇಲೆ ಹಾಕಬೇಕು? ನೀವು ಅದನ್ನು ಬಿಟ್ಟು ರೆಡ್ಡಿ ಅವರ ಮೇಲೆ ಎಫ್ಐಆರ್ ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿ ಅವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಆದ್ರೆ ಯಾರು ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದು ಆದ್ಮೇಲೆ ನೀವು ಜನಾರ್ದನ್ ರೆಡ್ಡಿ ಅವರಿಗೆ ನಿಮ್ಗೇನಾಯ್ತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಇದರಲ್ಲಿ ಎದ್ದು ಕಾಣ್ತದೆ. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ ಎಫ್ಐಆರ್ ಯಾರ ಮೇಲೆ ಹಾಕಬೇಕು? ನೀವು ಅದನ್ನು ಬಿಟ್ಟು ರೆಡ್ಡಿ ಅವರ ಮೇಲೆ ಎಫ್ಐಆರ್ ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿ ಅವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಆದ್ರೆ ಯಾರು ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದು ಆದ್ಮೇಲೆ ನೀವು ಜನಾರ್ದನ್ ರೆಡ್ಡಿ ಅವರಿಗೆ ನಿಮ್ಗೇನಾಯ್ತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ ನಿನ್ನೆ ರಾತ್ರಿ ನಡೆದಂತಹ ಗಲಾಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ ದುರ್ಮರಣ ಹೊಂದಿದ್ರು. ಈ ಘಟನೆಗೆ ಕಾರಣ ಭರತ್ ರೆಡ್ಡಿ ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ಬಲಿಯಾದ್ರೆ ಭರತ್ ರೆಡ್ಡಿ ಅವರ ಬಂಧನ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ರಾಜಶೇಖರ್ ಸಾವಿಗೆ ಭರತ್ ರೆಡ್ಡಿ ಅವರೇ ಕಾರಣ. ಡಿಜಿಐಜಿಪಿ ಸಲೀಂ ಭೇಟಿಯಾಗಿದೆ ಬಿಜೆಪಿ ನಿಯೋಗ. ಜನಾರ್ದನ್ ರೆಡ್ಡಿ ರಾಮುಲುವಿಗೆ ಸೂಕ್ತ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ನಾರಾ ಭರತ್ ರೆಡ್ಡಿ ಅವರೇ ಕಾರಣ, ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಆರ್ ಅಶೋಕ್ ನೇತೃತ್ವದ ನಿಯೋಗ ಭೇಟಿಯಾಗಿ ಆ ಮೂಲಕ ಆಗ್ರಹ ಮಾಡಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಈ ಘಟನೆ ಈ ದೊಂಬಿ ಆಗೋದಕ್ಕೆ ನಾರಾ ಭರತ್ ರೆಡ್ಡಿ ಅವರೇ ಕಾರಣ. ಶಾಸಕ ಬಳ್ಳಾರಿ ನಗರ ಕ್ಷೇತ್ರದ ಶಾಸಕ ನಾರಾ ಭರತ್ ರೆಡ್ಡಿ ಅವರೇ ಕಾರಣ, ಅವರಿಂದಾನೇ ಹಿಂಗಾಗಿದೆ. ಹಾಗಾಗಿ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಬಿಜೆಪಿಯ ನಿಯೋಗ ಆರ್ ಅಶೋಕ್, ಚೆಲುವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಸುನಿಲ್ ಕುಮಾರ್ ಸೇರಿದಂತೆ ಬಿಜೆಪಿಯ ಶಾಸಕರುಗಳೆಲ್ಲರೂ ಕೂಡ ಹೋಗಿ ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದಾರೆ. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ ಎಫ್ಐಆರ್ ಯಾರ ಮೇಲೆ ಹಾಕಬೇಕು? ನೀವು ಅದನ್ನು ಬಿಟ್ಟು ರೆಡ್ಡಿ ಅವರ ಮೇಲೆ ಎಫ್ಐಆರ್ ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿ ಅವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಆದ್ರೆ ಯಾರು ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದು ಆದ್ಮೇಲೆ ನೀವು ಜನಾರ್ದನ್ ರೆಡ್ಡಿ ಅವರಿಗೆ ನಿಮ್ಗೇನಾಯ್ತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಇದರಲ್ಲಿ ಎದ್ದು ಕಾಣ್ತದೆ. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ ಎಫ್ಐಆರ್ ಯಾರ ಮೇಲೆ ಹಾಕಬೇಕು? ನೀವು
ಅದನ್ನು ಬಿಟ್ಟು ರೆಡ್ಡಿಯವರ ಮೇಲೆ ಎಫ್ಐಆರ್ ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿ ಅವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಆದ್ರೆ ಯಾರು ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದಾದ್ಮೇಲೆ ನೀವು ಜನಾರ್ದನ್ ರೆಡ್ಡಿ ಅವರಿಗೆ ನಿಮ್ಗೇನಾಯ್ತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಇದರಲ್ಲಿ ಎದ್ದು ಕಾಣ್ತದೆ. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ ಎಫ್ಐಆರ್ ಯಾರ ಮೇಲೆ ಹಾಕಬೇಕು ನೀವು? ಅದನ್ನು ಬಿಟ್ಟು ರೆಡ್ಡಿಯವರ ಮೇಲೆ ಎಫ್ಐಆರ್ ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿ ಅವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಆದ್ರೆ ಯಾರು ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದಾದ್ಮೇಲೆ ನೀವು ಜನಾರ್ದನ್ ರೆಡ್ಡಿ ಅವರಿಗೆ ನಿಮ್ಗೇನಾಯ್ತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ ನಿನ್ನೆ ರಾತ್ರಿ ನಡೆದಂತಹ ಗಲಾಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ ದುರ್ಮರಣ ಹೊಂದಿದ್ರು. ಈ ಘಟನೆಗೆ ಕಾರಣ ಭರತ್ ರೆಡ್ಡಿ ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ಬಲಿಯಾದ್ರೆ ಭರತ್ ರೆಡ್ಡಿ ಅವರ ಬಂಧನ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ರಾಜಶೇಖರ್ ಸಾವಿಗೆ ಭರತ್ ರೆಡ್ಡಿ ಅವರೇ ಕಾರಣ. ಡಿಜಿಐಜಿಪಿ ಸಲೀಂ ಭೇಟಿಯಾಗಿದೆ ಬಿಜೆಪಿ ನಿಯೋಗ. ಜನಾರ್ದನ್ ರೆಡ್ಡಿ ರಾಮುಲುವಿಗೆ ಸೂಕ್ತ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ನಾರಾ ಭರತ್ ರೆಡ್ಡಿ ಅವರೇ ಕಾರಣ, ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಆರ್ ಅಶೋಕ್ ನೇತೃತ್ವದ ನಿಯೋಗ ಭೇಟಿಯಾಗಿ ಆ ಮೂಲಕ ಆಗ್ರಹ ಮಾಡಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಈ ಘಟನೆ ಈ ದೊಂಬಿ ಆಗೋದಕ್ಕೆ ನಾರಾ ಭರತ್ ರೆಡ್ಡಿ ಅವರೇ ಕಾರಣ. ಶಾಸಕ ಬಳ್ಳಾರಿ ನಗರ ಕ್ಷೇತ್ರದ ಶಾಸಕ ನಾರಾ ಭರತ್ ರೆಡ್ಡಿ ಅವರೇ ಕಾರಣ, ಅವರಿಂದಾನೇ ಹಿಂಗಾಗಿದೆ. ಹಾಗಾಗಿ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಬಿಜೆಪಿಯ ನಿಯೋಗ ಆರ್ ಅಶೋಕ್, ಚೆಲುವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಸುನಿಲ್ ಕುಮಾರ್ ಸೇರಿದಂತೆ ಬಿಜೆಪಿಯ ಶಾಸಕರುಗಳೆಲ್ಲರೂ ಕೂಡ ಹೋಗಿ ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದಾರೆ. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ ಎಫ್ಐಆರ್ ಯಾರ ಮೇಲೆ ಹಾಕಬೇಕು ನೀವು? ಅದನ್ನು ಬಿಟ್ಟು ರೆಡ್ಡಿಯವರ ಮೇಲೆ ಎಫ್ಐಆರ್ ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿ ಅವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಆದ್ರೆ ಯಾರು ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದಾದ್ಮೇಲೆ ನೀವು ಜನಾರ್ದನ್ ರೆಡ್ಡಿ ಅವರಿಗೆ ನಿಮ್ಗೇನಾಯ್ತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಇದರಲ್ಲಿ ಎದ್ದು ಕಾಣ್ತದೆ. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ ಎಫ್ಐಆರ್ ಯಾರ ಮೇಲೆ ಹಾಕಬೇಕು ನೀವು? ಅದನ್ನು ಬಿಟ್ಟು ರೆಡ್ಡಿಯವರ ಮೇಲೆ ಎಫ್ಐಆರ್ ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿ ಅವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಆದ್ರೆ ಯಾರು ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದಾದ್ಮೇಲೆ ನೀವು ಜನಾರ್ದನ್ ರೆಡ್ಡಿ ಅವರಿಗೆ ನಿಮ್ಗೇನಾಯ್ತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಇದರಲ್ಲಿ ಎದ್ದು ಕಾಣ್ತದೆ. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ ಎಫ್ಐಆರ್ ಯಾರ ಮೇಲೆ ಹಾಕಬೇಕು ನೀವು? ಅದನ್ನು ಬಿಟ್ಟು ರೆಡ್ಡಿಯವರ ಮೇಲೆ ಎಫ್ಐಆರ್ ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿ ಅವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಆದ್ರೆ ಯಾರು ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದಾದ್ಮೇಲೆ ನೀವು ಜನಾರ್ದನ್ ರೆಡ್ಡಿ ಅವರಿಗೆ ನಿಮ್ಗೇನಾಯ್ತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ